ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಶನಿವಾರದ ಬೆಳಗಿನ ಲಾಗು. ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದ್ರಿಂದ ನನಗೆ ವಾಯ್ಸ್ನ ಕೊಡೋಕ್ಕೂ ಆಗ್ತಾ ಇಲ್ಲ. ವೆದರ್ ಚೇಂಜ್ ಆಗಿದ್ದು ಒಂದೇ ಸಾರಿಗೆ ನನಗೆ ಒಂದು 20 ಡೇಸಿಂದ ಸ್ವಲ್ಪ ಫೀವರು, ಕೋಲ್ಡ್, ಕಾಫ್ ಇದೆ. ನಾರ್ಮಲಾಗಿ ಎಲ್ಲರೂ ಬೆಳಗ್ಗೆ ಹೇಗೆ ದಿನ ಶುರು ಮಾಡ್ತಾರೆ, ನಾನು ಅದೇ ಥರ ಆ್ಯಸ್ ಯೂಶ್ವಲ್ ಮಕ್ಕಳನ್ನ ಎಬ್ಸಿ ರೆಡಿ ಆಗೋಕ್ಕೆ ಹೇಳಿಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ ಇದೆ. ತಕ್ಷಣ ಮನೇಲಿ ಎಲ್ರಿಗೂ ಬಿಸಿನೀರನ್ನು ಕೊಟ್ಟು ಆಮೇಲೆ ನಾನು ಕುತ್ಕೊಂಡು ಕುಡಿತೀನಿ. ಅದಾದಮೇಲೆ ನಾನು ರೈಸ್ನ ಕ್ಲೀನ್ ಮಾಡಿಕೊಂಡು ಒಂದು ಲೋಟ ರೈಸ್ಗೆ ಇಟ್ಕೊಳ್ತಿದ್ದೀನಿ. ಮಕ್ಕಳಿಗೆ ಬ್ರೇಕ್ಫಾಸ್ಟು ಮತ್ತು ಬಾಕ್ಸ್ಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋಕ್ಕೆ. ರೈಸ್ ಆಗೋಷ್ಟರಲ್ಲಿ ನಾನು ಆಚೆ ಕಡೆ ಎಲ್ಲ ನೀರು ಹಾಕಿ ತೊಳೆದು ರಂಗೋಲೆ ಹಾಕ್ಕೊಳ್ತೀನಿ. ಇದು ಡೈಲಿ ಒಂದು ಅಭ್ಯಾಸ ಥರ, ಒಂಥರ ಅದೊಂಥರ ಖುಷಿ ಕೂಡ ಮನಸ್ಸಿಗೆ. ಮೇಕಪ್ಸ್ ತುಂಬ ಬೆಳಗಿನ ಜಾವ ಇದ್ದಾಗ ಇದನ್ನೆಲ್ಲ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ಯೂಶ್ವಲಿ ಬಂದಮೇಲೆ ಮಾಡ್ಕೊಳ್ತೀನಿ. ಬೈ ಚಾನ್ಸ್ ಮೇಕಪ್ಸು ಒಂದು 10 ಗಂಟೆ ಆ ಥರ ಇದ್ದಾಗ ಎಲ್ಲ ಕೆಲಸ ಮಾಡಿಬಿಟ್ಟೆ ನಾನು ಹೋಗ್ತೀನಿ. ಸೊ ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದು ಮಕ್ಕಳಿಗೆ ಡಬ್ಬಿ ಎಲ್ಲ ಕಟ್ಟಿ ಅವ್ರಿಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ನನಗೆ ಮ್ಯಾಕ್ಸಿಮಮ್ 8ರಿಂದ 8:15 ಆಗಿಬಿಡತ್ತೆ. ಮಕ್ಕಳಿಬ್ಬರು ಸ್ಕೂಲ್ಗೆ ಕಾಲೇಜ್ಗೆ ಹೋದ್ಮೇಲೆ ಇನ್ನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಕೂಡ ರೆಡಿ ಆಗಿಬಿಟ್ಟು ಪಾರ್ಲರ್ಗೆ ಹೊರಡ್ಬೇಕಲ್ವ, ಸ್ವಲ್ಪ ಏನಾದರೂ ಟೈಮ್ ಇದ್ದರೆ ತಿಂಡಿ ತಿಂದು ಹೋಗ್ತೀನಿ, ಇಲ್ಲಾಂದರೆ ಬಂದಮೇಲೆ ತಿಂತೀನಿ, ಈ ಥರ ಮಾಡ್ಕೊಳ್ತೀನಿ. ಇವತ್ತು ನನ್ನ ಕ್ಲೈಂಟು ಮನೆಗೆ ಬರೋರಿದ್ದರು. ಇವ್ರ ಹೆಸರು ಲಾವಣ್ಯ ಅಂತ. ಎತ್ನಿಕ್ ಡೇ ಇರೋದ್ರಿಂದ ಅವ್ರ ಕಾಲೇಜಲ್ಲಿ ಇವತ್ತು ಮನೆಗೆ ಬಂದು ರೆಡಿ ಆಗ್ತೀನಿ ಅಂತ ಹೇಳಿದರು. ಸೊ ಬೆಳಿಗ್ಗೆ ಒಂದು 9 ಗಂಟೆಗೆಲ್ಲ ನನ್ನ ಮನೆ ಹತ್ರ ಬಂದರು. ಅವ್ರಿಗೆ ಮಿನಿಮಲ್ ಆಗಿ ಮೇಕಪ್ ಬೇಕಾಗಿತ್ತು. ಇವತ್ತು ಅವ್ರು ಹಾಕ್ತಿರೋ ಔಟ್ಫಿಟ್ ಕಲರ್ ಬಂದು ಬ್ಲ್ಯಾಕ್. ಸೊ ಅವರು ಯಾವ ಥರ ಹೇಳಿದ್ರು ಮೇಕಪ್ ಅದೇ ಥರ ಮಾಡಿಕೊಟ್ಟೆ. ಜೊತೆಗೆ ಇವರೊಂದು 3-4 ಇಯರ್ಸಿಂದ ನನ್ನ ಹತ್ರನೇ ಮೇಕಪ್ ಮಾಡಿಸ್ಕೊಳ್ತಾ ಇರೋದು. ಯಾಕಂದರೆ ಅವ್ರಿಗೆ ನಾನು ಇಷ್ಟ, ಜೊತೆಗೆ ನಾನು ಮಾಡೋ ಮೇಕಪ್ ಕೂಡ ಇಷ್ಟ ಅಂತ. ಸೊ ನಾನು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ನಾನು ಏನು ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತು ಫೌಂಡೇಶನ್ ಆಗಲಿ ಯಾವುದನ್ನು ಡೀಟೇಲಿಂಗ್ ಆಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ ಟೈಮ್ ಕೂಡ ಇರೋದಿಲ್ಲ. ಅವ್ರಿಗೆ ಆನ್ ಟೈಮ್ ನಾನು ಮೇಕಪ್ ಕೂಡ ಮಾಡಬೇಕು. ಜೊತೆಗೆ ನಾನು ಸ್ವಲ್ಪ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಕೂಡ ಮಾಡ್ಕೋಬೇಕಾಗಿರೋದ್ರಿಂದ ಒಂದು ರಿಂಗ್ ಲೈಟ್ ಸ್ಟ್ಯಾಂಡ್ಗೆ ಮೊಬೈಲ್ನ ಹಾಕ್ಬಿಟ್ಟು ನಾನು ವಿಡಿಯೋಸ್ ಮಾಡ್ಕೊಳ್ತಾ ಇರ್ತೀನಿ. ಯಾವುದಾದ್ರೂ ನೆಕ್ಸ್ಟ್ ವಿಡಿಯೋಲಿ ನನ್ನ ಮೇಕಪ್ನ ಹೇಗೆ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಕೂಡ. ನಾನು ಲಾಸ್ಟ್ ವಿಡಿಯೋಲು ಹೇಳಿದೆ ಯಾವತ್ತಾದರೂ ಟೈಮ್ ಇದ್ದಾಗ ಸೆಲ್ಫ್ ಮೇಕಪ್ ಮಾಡಿ ತೋರಿಸ್ತೀನಿ ಅಂತ. ಬಟ್ ನನ್ನ ಹತ್ರ ಟೈಮೇ ಇರಲ್ಲ. ಹಾಗಾಗಿ ಸ್ವಲ್ಪನೇ ವಿಡಿಯೋಲಿ ನಾನು ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಇವರು ಯಾವ ಥರ ಕೇಳಿದ್ರು ಅದೇ ಥರ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಅವರು ಔಟ್ಫಿಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಆದಮೇಲೆ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಇದಾದಮೇಲೆ ಅವ್ರ ಔಟ್ಫಿಟ್ಗೆ ಯಾವ ಥರ ಬೇಕೋ ಆ ಥರ ನಾನು ಹೇರ್ ಸ್ಟೈಲ್ ಕೂಡ ಮಾಡಿದೆ. ಈಸಿಯಾಗೂ ಇರಬೇಕು ಮತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗೂ ಕಾಣಿಸ್ಬೇಕು ಅಂತ ಮಿಡಲ್ ಕ್ರಾಫ್ ತೊಗೊಂಡು 2 ಕಡೆ ಬ್ರೈಡ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಒಂದು ಕಡೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ನನಗೆ ತೋರಿಸಿದ್ರು ಅದೇ ಹೇರ್ ಸ್ಟೈಲ್ನ ಹಾಕ್ತಾಯಿದ್ದೀನಿ. ಇನ್ನು ಅವ್ರದ್ದು ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮುಗಿಯೋಷ್ಟರಲ್ಲಿ 10:30 ಆಯಿತು. ಸೊ ನಾನು ಸ್ವಲ್ಪ ಆ ಗ್ಯಾಪಲ್ಲಿ ತಿಂಡಿ ಕೂಡ ತಿಂದ್ಕೊಂಡೆ. ಅವರು ಡ್ರೆಸ್ ಚೇಂಜ್ ಮಾಡ್ಕೊಬರೋಷ್ಟರಲ್ಲಿ ನನ್ನ ತಿಂಡಿ ಮುಗೀತು. ಈ ಥರ ಕಾಣಿಸ್ತಾ ಇದ್ರು ಪೂರ್ತಿ ಲುಕ್ಕು. ಆಮೇಲೆ ಇದಾದಮೇಲೆ ನಾನು ಪಾರ್ಲರ್ ಕಡೆಗೆ ಹೋಗೋದಿತ್ತು. ರಿಯೋಗೆ ಬಾಯ್ ಹೇಳಿ ಪಾರ್ಲರ್ಗೆ ಹೋಗಿ ಅಲ್ಲಿಂದ ಬಂದು ನನ್ನ ಸಿಸ್ಟರ್ ಮನೆಯದು ಗೃಹಪ್ರವೇಶ, ಅಂದರೆ ಅವ್ರ ತಮ್ಮ ಮನೆಯದು ಗೃಹಪ್ರವೇಶ ಇತ್ತು ಅಂತ ಬೇಗ ರೆಡಿಯಾಗಿ ಅವ್ರ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಕ್ಕ ಮತ್ತು ಚಿಕ್ಕಪ್ಪ ಎಲ್ಲರೂ ಬಂದಿದ್ದರು. ಒಂಥರ ಚೆನ್ನಾಗಿತ್ತು. ಇವತ್ತಿನ ಡೇ ಫುಲ್ ಬ್ಯುಸಿನೇ ಇದ್ದೆ. ಅದಾದಮೇಲೆ ಇನ್ನೊಂದು ಕ್ಲೈಂಟ್ ಮನೆಗೆ ಹೋಗಬೇಕಿತ್ತು ಮೇಕಪ್ಗೆ. ಅಲ್ಲಿ ಕೂಡ ಹೋಗಿ ಮೇಕಪ್ ಮುಗಿಸ್ಕೊಂಬಂದೆ. ಶನಿವಾರದ ದಿನ ಈ ಥರ ಎಂಡ್ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ.